ಗಣಪತಿ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು? ಸಮಗ್ರ ಕೃಷಿ ಅಂದ್ರೆ ಕೇವಲ ಸಾವಯವ ಪದ್ಧತಿ ಒಂದೇ ಅಲ್ಲ, ರಾಸಾಯನಿಕ ಪದ್ಧತಿಯನ್ನು ಅನುಸರಿಸುವುದಲ್ಲ. ಎರಡೂ ಪದ್ಧತಿಗಳನ್ನ ಕೂಡಿಸಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು, ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಅದರ ಸಂಗಡ ಈ ಪ್ರೊಟೆಕ್ಷನರಿ ಮೇಜರ್ ಅಂತ ಬರ್ತಾವಲ್ಲ, ರೋಗಗಳು, ಅವುಗಳಿಗೆ ರಾಸಾಯನಿಕಗಳನ್ನು ಸಿಂಪರಣೆ ಮಾಡುವುದು, ಜೊತೆಯಲ್ಲಿ ಜೈವಿಕವಾದಂತ ಇದುಗಳನ್ನು ಸಿಂಪರಣೆ ಮಾಡಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿ ಆಪ್ಟಿಮಮ್ ಲೆವೆಲ್ ಅಂದ್ರೆ ಅತಿ ಹೆಚ್ಚು ಉತ್ಪನ್ನವನ್ನು ಗಳಿಸ್ತಕ್ಕಂಥ ಉದ್ದೇಶ ಇರತಕ್ಕಂಥ ಪದ್ಧತಿ. ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂತಹ ಒಂದು ಮರಗಿಡಗಳಿಗೆ ಹೋಲಿಸಿ ನೋಡಿದ್ರೆ ನೆಟ್ಟ ಗಿಡ ಮರಗಳಿಗೆ ಯಾಕೆ ಅಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಬರ್ತವೆ? ಯಾಕೆಂದ್ರೆ ಅದು ಎರಡು ಗಿಡ ಇದ್ದ ಕಾಂಪಿಟೇಷನ್ ಇರುವುದಿಲ್ಲ. ನಾವು 1000 ಲೆಕ್ಕದಲ್ಲಿ ಮಾಡಿದಾಗ ಅದಕ್ಕೆ ಗಾಳಿ, ಬೆಳಕು ಮತ್ತೆ ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳ ಬಗ್ಗೆ ಗಿಡಗಳಲ್ಲಿ ಸ್ಪರ್ಧೆ ಆಗ್ತವೆ. ಒಂದೇ ಜಾತಿಯ ಗಿಡಗಳು, ಕಾಡಿನಲ್ಲಿ ಒಂದೇ ಜಾತಿಯ ಗಿಡಗಳು ಒಂದೇ ಕಡೆ ಇರತಕ್ಕಂಥದ್ದು ವಿರಳ. ಅಲ್ಲ, ಬೇರೆ ಬೇರೆ ಜಾತಿಯ ಗಿಡಗಳು ಇರ್ತವೆ. ಮತ್ತೆ ಕಾಡಿನಲ್ಲಿ ನ್ಯಾಚುರಲ್ ಅಲ್ಲಿ ಸಾವಯವ ಇಂಗಾಲ ಇದೆಯಲ್ಲ, ಆ ಮಟ್ಟದಲ್ಲಿ ಇರ್ತದೆ ಅದು. ಅಲ್ಲಿ ನೈಸರ್ಗಿಕವಾಗಿ ಎಲ್ಲ ಗೊಬ್ಬರಗಳನ್ನು ತಯಾರು ಮಾಡತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇವೆ. ಈ ಮನುಷ್ಯ ಕೃತ್ರಿಮವಾಗಿ ಸಾಗುವಳಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವುಗಳು ಸ್ವಲ್ಪ ನ್ಯಾಚುರಾಲಿಟಿ ಇಂದ ಸ್ವಲ್ಪ ದೂರ ಹೊರ ಬಂದು ನಾವು ಅವಕ್ಕೆ ಬೇಕಾದಂತ ಅವಶ್ಯಕತೆಗಳು ನೈಸರ್ಗಿಕವಾಗಿ ಪೂರೈಕೆ ಆಗುದಿಲ್ಲ. ಅದನ್ನು ಮನುಷ್ಯ ಪೂರೈಕೆ ಮಾಡಬೇಕು. ಈಗ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹ ಒಂದು ಪದ್ಧತಿ ಇರ್ತದೆ. ಈ ತ್ಯಾಜ್ಯಗಳನ್ನ ನೀವು ಮರುಬಳಕೆ ಮಾಡುವಂತಹದ್ದು, ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುವಂತಹದ್ದು ಹೇಗೆ, ಯಾವ ವಿಧಾನವನ್ನು ಅನುಸರಿಸ್ತದೆ? ನಾವು ಈ ತೆಂಗಿನ ಸಿಪ್ಪೆ, ನಮ್ಮ ತೆಂಗು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಕಾಯಿ ಸುಲಿದಂತ ಸಿಪ್ಪೆಯನ್ನ ಒಂದು ಶ್ರೆಡ್ಡರ್ ಯಂತ್ರದ ಮೂಲಕ ಕೊಚ್ಚುತ್ತೇವೆ. ಸಣ್ಣ ಪ್ರಮಾಣ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಸಣ್ಣ ಸೈಜ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಕೊಚ್ಚಿ ಅದನ್ನು ಸಗಣಿ ಸ್ಲರಿ ಸಂಗಡ ಮಿಕ್ಸ್ ಮಾಡ್ತೇವೆ. ಅದನ್ನ ತೋಟಕ್ಕೆ ಹಾಕ್ತೇವೆ. ಗೊಬ್ಬರದ ಸಂಗಡ ಕಾಂಪೋಸ್ಟ್ ಟೈಪ್ ನಲ್ಲಿ ನಾವು ಮಾಡ್ತೇವೆ. ಅಡಿಕೆ ಸಿಪ್ಪೆಯನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬಹಳ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿರ್ಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅವರು ನನಗೊಂದಷ್ಟು ಸೂಚನೆಯನ್ನು ಕೊಟ್ಟು ಹೀಗೆ ಮಾಡಿ ಅಂತ ಪರಿಕರಗಳನ್ನು ಕೊಟ್ಟರು. ಅದರ ಮೂಲಕ ಅಡಿಕೆ ಸಿಪ್ಪೆಯನ್ನ ಕಾಂಪೋಸ್ಟ್ ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಸಫಲವಾಗಬೇಕು. ಅಡಿಕೆ ಸಿಪ್ಪೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರವಾಗಿ ಅದೇ ತೋಟದಲ್ಲಿ ಉಪಯೋಗ ಆಗಬೇಕು. ನಾವು ಗೊಬ್ಬರಕ್ಕೆ ಹೊರಗೆ ಅವಲಂಬಿಸುವುದು ಕಡಿಮೆ ಆಗಬೇಕು. ಅಂದ್ರೆ ಈಗ ಕೃಷಿ ತ್ಯಾಜ್ಯಗಳನ್ನ ನೇರವಾಗಿ ಅಡಿಕೆ, ತೆಂಗಿನ ಮರದ ಬುಡಕ್ಕೆ ಹಾಕುವುದಕ್ಕೂ ಗೊಬ್ಬರವಾಗಿ ಪರಿವರ್ತಿಸಿ ಹಾಕುವುದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ. ಅದರಲ್ಲಿ ಬೇಡವಾದಂತಹ ಅಂಶಗಳಿರ್ತವೆ. ಲಿಗ್ನಿನ್ ಕೆಲವೊಂದಷ್ಟು ಅಂಶಗಳಿರ್ತವೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಅದೆಲ್ಲ ಗಿಡಕ್ಕೆ ಒಳ್ಳೆಯದಲ್ಲ. ಅದನ್ನ ಸ್ವಲ್ಪ ನಾವು ಕಳಿಸಿದಾಗ, ಕಾಂಪೋಸ್ಟ್ ಮಾಡಿದಾಗ ಕೆಟ್ಟ ಗುಣಗಳು ದೂರವಾಗ್ತವೆ, ಒಳ್ಳೆ ಗುಣಗಳು, ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗುವುದರಿಂದ ಅದು ಭೂಮಿಯ ಮಣ್ಣಿನ ಕಣಗಳ ರಚನೆಯನ್ನು ಸುಧಾರಿಸುವಲ್ಲಿ ಒಳ್ಳೆ ಪಾತ್ರವನ್ನು ವಹಿಸ್ತದೆ ಕಾಂಪೋಸ್ಟ್ ಗೊಬ್ಬರ. ಮತ್ತೆ ಈ ಕಾರ್ಬನ್ ಇಂಗಾಲ ಇದೆಯಲ್ಲ, ಸಾವಯವ ಇಂಗಾಲ, ಅದರ ಮಟ್ಟವನ್ನು ಸುಧಾರಿಸುವುದಕ್ಕೂ ಸಹಕಾರಿಯಾಗ್ತದೆ. ಅದರ ಜೊತೆಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ. ಮತ್ತೆ ಯಾವ ಲೆಕ್ಕದಲ್ಲೂ ಸಗಣಿ ಗೊಬ್ಬರದ ಸಂಗಡ ಬೇರೆ ಒಂದಷ್ಟು ಮಟೀರಿಯಲ್ ಬೇಕು, ಸಾವಯವ ಸಾಮಗ್ರಿಗಳು ಬೇಕು. ಹಂಗಿದ್ದಾಗ ಮಾತ್ರ ಸಗಣಿ ಗೊಬ್ಬರ ಒಳ್ಳೆ ಉತ್ಕೃಷ್ಟಕಾರಿಯಾಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾವು ಕೃಷಿ ತ್ಯಾಜ್ಯಗಳನ್ನ ಸಗಣಿ ಗೊಬ್ಬರದ ಸಂಗಡ ಮಿಶ್ರ ಮಾಡಿ ಹಾಕ್ತಕ್ಕಂಥ ವಿಧಾನವನ್ನ ಅನುಸರಿಸಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಈ ಯಾವುದೇ ಒಂದು ಉದ್ಯಮದಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅನ್ನುವಂತ ಒಂದು ವಿಚಾರ ಬರ್ತದೆ. ಕೃಷಿಗೆ ಸಂಬಂಧಪಟ್ಟ ಹೇಳೋದಿದ್ರೆ ಈ ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಅಂಶವನ್ನ ಗಮನಿಸಬೇಕು? ಕೃಷಿಯನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಾದ್ರೆ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನರನ್ನು ಅವಲಂಬಿಸಿಯೇ ಮಾಡಬೇಕು. ಪ್ರತಿಯೊಂದು ಉದ್ಯೋಗದಲ್ಲೂ ಆ ರೀತಿಯೇ ಇದೆ. ಎಲ್ಲ ಉದ್ಯೋಗಗಳಿರ್ತಕ್ಕಂಥ ಇದು ಕೃಷಿಗೂ ಹೊಂದುತ್ತದೆ ಈಗಿನ ಕಾಲದಲ್ಲಿ. ಅಂದ್ರೆ ಅದರಲ್ಲಿ ಇಷ್ಟೇ, ನಮಗೆ ಬಂದಂತ ಉತ್ಪನ್ನ ನಾವು ಬೇರೆಯವರಿಗೆ ಹಂಚಬೇಕು. ನಾವು ಒಬ್ಬರೇ ಎಲ್ಲವನ್ನು ಇಟ್ಕೊಳ್ತೇವೆ. ಆ ದೃಷ್ಟಿಕೋನದಿಂದ ನಾವು ಈ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಂದಂತ ಉತ್ಪನ್ನದಲ್ಲಿ ಕೆಲವೊಂದಷ್ಟು ಶೇಕಡಾವಾರು ನಾವು ಕೂಲಿಕಾರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಅವು ಕೂಲಿಕಾರರನ್ನ ಸಮಾನ ದೃಷ್ಟಿಯಿಂದ ನೋಡಿದ್ರೆ, ನಮ್ಮವರು ಒಂದು ದೃಷ್ಟಿಯಿಂದ ನೋಡಿದ್ರೆ ಅವರು ಆ ರೀತಿ ಮ್ಯಾನೇಜ್ ಮಾಡಬೇಕು. ಆ ರೀತಿ ಮಾಡಿದಾಗ ಕೃಷಿಯನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಲೇಬರ್ ಇಲ್ಲ ಹೇಳ್ತಕ್ಕಂಥದ್ದೇ ಒಂದು ಗೊಡ್ಡು ನೆಪ ನಮ್ಮಲ್ಲಿ ಎದುರಾಗೋದಿಲ್ಲ ನನಗನ್ಸೋ ಪ್ರಕಾರ. ಈಗ ನೀವು ಗಮನಿಸಿದ ಹಾಗೆ ಈ ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು. ಸಾಲ ಕೊಡುದು ಇಲ್ಲ, ಸಾಲ ಕೊಡುದಲ್ಲ. ಸಾಲ ಕೊಟ್ಟಾಗ ಅವ್ರು ನಮ್ಮಿಂದ ದೂರ ಹೋಗ್ತಾರೆ.
ಸಾಲ ಕೊಡಬಾರ್ದು ನನ್ನ ದೃಷ್ಟಿಯಿಂದ. ಅವ್ರಿಗೆ ಕಷ್ಟ ಸುಖದಲ್ಲಿ ಏನೋ ಅವಶ್ಯಕತೆ ಇರ್ತದೆ, ನಾನು ಗಾಡಿ ತಗೊಳ್ತೇನೆ ಅಂತ ಸಂದರ್ಭದಲ್ಲಿ ಏನೋ ಇದು ಮಾಡೋದು, ಆರಾಮಿಲ್ಲ ಅಂತಂದ. ಈಗ ಪ್ರತಿಯೊಂದು ಅವ್ರಿಗೊಂದು ನಮ್ಮ ಮೇಲೆ ಇದಿರ್ಬೇಕು, ಇವ್ರೇನೋ ಒಂದು ಹೆಲ್ಪ್ ಮಾಡ್ತಾರೆ, ನಮ್ಮ ಏಳು ಬೀಳುಗಳಿಗೆ ಕುಟುಂಬದ ಸದಸ್ಯರಾಗಿರ್ಬೇಕು. ಅವರನ್ನ ಒಂದ್ ರೀತಿ ಪಾರ್ಟ್ನರ್, ನಮ್ಮ ವೃತ್ತಿಯಲ್ಲಿ ಒಂದ್ ರೀತಿ ಪಾರ್ಟ್ನರ್ ದೃಷ್ಟಿಯಿಂದ ನೋಡ್ಬೇಕು. ಅವರು ಏನೂ ಇಲ್ಲ ಅಂತ ದುಡಿಲಿಕ್ಕೆ ಬಂದವರು ಅಂತ ಭಾವನೆ ನಮ್ಮಲ್ಲಿ ಇರಬಾರ್ದು. ಅವರು ಒಂದು ಮನುಷ್ಯರು ಹೇಳತಕ್ಕಂತ ಭಾವನೆ ನಮ್ಮಲ್ಲಿ ಇರ್ಬೇಕು. ಈಗ ಸಮಗ್ರ ನಿರ್ವಹಣೆಯ ವಿಚಾರವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವುದಿದ್ರೆ, ಇದು ಮಣ್ಣಿನ ಒಂದು ಫಲವತ್ತತೆಯನ್ನ ಅಥವಾ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದು ನಿರಂತರವಾಗಿ ಹೇಗೆ ಸಾಧ್ಯವಾಗ್ತದೆ? ನಾವು ಸಗಣಿ ಗೊಬ್ಬರವನ್ನು ಹಾಕ್ತೇವೆ, ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತೇವೆ, ಕಾಂಪೋಸ್ಟ್ ಮಾಡಿ ಹಾಕ್ತೇವೆ, ಮತ್ತೆ ಬೆಟ್ಟದಲ್ಲಿ ತರೆಗಲೆ ಅಂತ ಹಾಕ್ತೇವೆ. ಅದರ ಜೊತೆಯಲ್ಲಿ ಸೂಕ್ಷ್ಮಾಣು ಪೋಷಕಾಂಶಗಳನ್ನು ನಾವು ಪೂರೈಸ್ತೇವೆ, ಸುಣ್ಣವನ್ನು ಹಾಕ್ತೇವೆ. ಎಲ್ಲವನ್ನು ನೀಡಿದಾಗ ಮಾತ್ರ ಅದು ಸಮರ್ಥವಾಗಿ ಅದಕ್ಕೆ ಬೇಕಾದಂತ ಪೋಷಕಾಂಶ ಸಿಕ್ಕಿದಾಗ ಉತ್ಕೃಷ್ಟ ಮತ್ತು ಉಚ್ಚ ರೀತಿಯಲ್ಲಿ ಅದು ಉತ್ಪನ್ನ ಆ ಮರ ನೀಡ್ತದೆ. ಈಗ ಮಣ್ಣು ಪರೀಕ್ಷೆ ಮಾಡುವಂತಹದ್ದು, ಸುಣ್ಣ ಹಾಕುವಂತದ್ದೆಲ್ಲ ಮಾಡ್ತೀರಾ? ಮಾಡ್ತೇವೆ, ಅಪರೂಪಕ್ಕೊಮ್ಮೆ ಮಾಡ್ತೇವೆ. ವರ್ಷದ ರುಟೀನ್ ಅಂತೇನಿಲ್ಲ, ಆವಾಗ ಯಾವಾಗ ಮಾಡ್ತೇವೆ. 1-2 ವರ್ಷ 3 ವರ್ಷಕ್ಕೆ ಅವಶ್ಯಕತೆ ಬಿದ್ದಾಗ ಮಾಡ್ತೇವೆ. ನಮಗದು ಅಂದಾಜು ಆಗ್ತದೆ ಸುಮಾರು ಅದೇನೋ ಒಂದು ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಮಾಡ್ತೇವೆ. ಇಲ್ಲ ಅಂದ್ರೆ ನಾವು ನಮ್ದು ರುಟೀನ್ ಪದ್ಧತಿ ಇದೆ, ಇಂತಿಂತ ಗೊಬ್ಬರ ಈ ರೀತಿ ಹಾಕಬೇಕು ಅಂತ, ಆ ಪದ್ಧತಿಯಲ್ಲಿ ಮಾಡ್ತೇವೆ ನಾವು. ಮಣ್ಣು ಸಮಸ್ಯಾತ್ಮಕವಾಗಿದೆ ಅಂತ ನಿಮ್ಗೆ ಏನಾದ್ರು ಸೂಚನೆ ಕೊಡ್ತದೆ ಸರ್. ಅದು ಸ್ವಲ್ಪ ಈಗ ಗಿಡಗಳ ಎಲೆಗಳ ಬಣ್ಣ ಬದಲಾಗ್ತದೆ. ನಾವು ವರ್ಷಗಟ್ಟಲೆ ಬಿಟ್ಟಾಗ ಕಾಂಡನು ಅಡಿಕೆ ಮರ ಎಲ್ಲ ಸಣ್ಣದಾಗಿ ಸಣ್ಣದಾಗಿ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲೆಲ್ಲ ನಾವು ಅದಕ್ಕೆ ಕೆಲವು ಸಲ ಇದು ಮಾಡ್ತೇವೆ ಅಂತ, ಅಗತ್ಯ ಅಂತ ಹೇಳ್ತೇವೆ ನಾವು, ಅಗತ್ಯವನ್ನು ಮಾಡ್ತೇವೆ. ಅಗತ್ಯ ಮಾಡುವ ಅಭ್ಯಾಸ ಈಗಲೂ ಇದೆಯಾ? ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈಗ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿಗೆ ಮೇಲಿನ ಲೇಯರ್ ಇದೆಯಲ್ಲ, ಕಾಡಿನಲ್ಲಿ ಯಾವ ರೀತಿ ಲೇಯರ್ ಇರಬೇಕು ನೋಡಿ, ಆ ರೀತಿ ಲೇಯರ್ ನಮ್ಮ ತೋಟದಲ್ಲಿ ಫಾರ್ಮೇಶನ್ ಆಗ್ಬೇಕು. ಅದಕ್ಕೆ ಹೆಚ್ಚಿಗೆ ಸಾವಯವ ಪದಾರ್ಥಗಳ ಮುಚ್ಚಿಗೆ ಆಗ್ಬೇಕು. ತೆರಕು, ಕರಡ ಅಂತ ಹೇಳ್ತೇವೆ, ನಿಮ್ಗೆ ಒಣ ಹುಲ್ಲು ಕರಡ ಅಂದ್ರೆ. ಅಷ್ಟಾದ ನಂತರದಲ್ಲಿ ಈ ಹಸಿ ಸೊಪ್ಪನ್ನು ಕಡಿದು ಮುಚ್ಚತಕ್ಕಂಥ ರೂಢಿ ಮೊದ್ಲಿತ್ತು, ಈಗ ಬಹಳ ಕಾಸ್ಟ್ಲಿ ಆಗಿದೆ. ಮತ್ತೆ ಲೇಬರ್ಗಳನ್ನ ನಾವು ಮೇಲೆ ಮರಕ್ಕೆ ಹಚ್ಚತಕ್ಕಂಥದ್ದು ರಿಸ್ಕು ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಹಸಿ ಸೊಪ್ಪನ್ನು ಕೊಟ್ಟಾಗ ಬಹಳ ಒಳ್ಳೇದು ಮಣ್ಣಿಗೆ. ಅದು ಮಣ್ಣಿನಲ್ಲಿರ್ತಕ್ಕಂಥ ಅದರ ಸೂಕ್ಷ್ಮಾಣು ಪೋಷಕಾಂಶಗಳು ಬಹಳ ಇರ್ತವೆ ಯಾವ್ದ್ರಲ್ಲಿ, ಹಸಿ ಸೊಪ್ಪಿನಲ್ಲಿ. ನಾವು ಮಣ್ಣಿನಲ್ಲಿ ನಾವು ಅಷ್ಟೇ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳಿವೆ. ಯಾವ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ತಯಾರಿಸ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿವೆ. ನಾವು ಕೃಷಿ ಮಾಡ್ಲಿಕ್ಕೆ ಹೋದಾಗ ಅವು ಡಿಸ್ಟರ್ಬ್ ಆಗ್ತವೆ. ಅವು ಡಿಸ್ಟರ್ಬ್ ಆಗಿ ಅಲ್ಲಿ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಆಗ್ತದೆ. ಸೂಕ್ಷ್ಮ ಜೀವಿಗಳಿಗೆ ಪೂರಕ ವಾತಾವರಣ ಒದಗಿಸುವುದಷ್ಟೇ ನಮ್ಮ ಕೆಲಸ. ಸೂಕ್ಷ್ಮಾಣು ಜೀವಿಗಳಿಗೆ ಪೂರಕವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಅಲ್ಲಿ ಆ ತೇವಾಂಶದ ಮಟ್ಟ ಎಲ್ಲವೂ ಸರಿ, ತಂಪಿರಬೇಕು, ಬಹಳ ಬಿಸಿಲಿರಬಾರದು. ಆ ರೀತಿ ಇದ್ದಾಗ ಮಾತ್ರ ಸೂಕ್ಷ್ಮಾಣು ಜೀವಿಗಳ ಪೋಷಕಾಂಶ ಆಪ್ಟಿಮಮ್ ಲೆವೆಲ್ ಅಲ್ಲಿ ಸಾಯಿಲ್ ಅಲ್ಲಿ ಮೇಂಟೈನ್ ಆಗಲಿಕ್ಕೆ ಸಾಧ್ಯ. ಆ ರೀತಿಯ ವಾತಾವರಣವನ್ನು ನಾವು ಮಾಡಬೇಕು. ಯಾವುದೇ ಹಿಂದಿನ ಕಾಲದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹಿಂದಿನ ಕಾಲದಲ್ಲಿ ಮಣ್ಣು ಹಾಕಬೇಕು, ಅರ್ಧ ಫುಟ್ 6 ಇಂಚ್ 8 ಇಂಚ್ ಮಣ್ಣು ಹಾಕ್ತಿದ್ರು. ಅದೆಲ್ಲ ಅವಶ್ಯಕತೆ ಇಲ್ಲ. ಅನವಶ್ಯಕವಾದಂತ ಅನೇಕ ಕೆಲಸಗಳನ್ನು ನಾವು ಹಿಂದಿನಿಂದ ಮಾಡ್ತಾ ಇದ್ದೇವೆ. ಅಂತ ಕೆಲಸಗಳನ್ನ ಬಿಡಬೇಕು. ಆಗ ನಮ್ಮ ಕೃಷಿ ಆರ್ಥಿಕವಾಗಿ ವಯಬಲ್ ಆಗ್ತದೆ. ಈ ಟೈಮ್ನಲ್ಲಿ ಆರ್ಥಿಕವಾಗಿ ವಯಬಲ್ ಮಾಡ್ಲಿಕ್ಕೆ ನಾವೆಲ್ಲ ಆ ರೀತಿಯ ವಿಚಾರಗಳನ್ನು ಮಾಡಬೇಕು. ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನ ಒಂದು ನಿರ್ವಹಣೆ ಮಾಡುವುದು ಹೇಗೆ ಅಂತ ಹೇಳಿ ನಮ್ಮ ಕೈಯಲ್ಲಿಲ್ಲ. ಮಳೆಗಾಲದಲ್ಲಿ ಬರುವಂತಹ ಮಳೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಂತಹದ್ದು. ಆದ್ರೆ ಮಳೆ ನೀರಿನ ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಬಸಿಗಾಲುವೆಯನ್ನ ನಿರ್ವಹಣೆ ಮಾಡುವಂತಹದ್ದು ಹೇಗೆ? ಈಗ ಮಳೆ ಒಂದನೇದಾಗಿ ನಮ್ದು ಡ್ರೈನೇಜ್ ಸಿಸ್ಟಮ್ ಇದೆ. 3.5 ಕೆಳಗಿನ ನೀರು ಇದಾಗಲಿ. ಮೇಲೆ ಸರ್ಫೇಸ್ ಡ್ರೈನ್ ಅಂತ ನಾವೇನು ಹೇಳ್ತೇವೆ, 1.5 ಫುಟ್ ಇದೆಯಲ್ಲ, ಅದು ಮೇಲ್ಮೈ ನೀರು ಹರಿದು ಹೋಗಬೇಕು ಸುಗಮವಾಗಿ. ಅದು ಮತ್ತೊಂದು ಮೇನ್ ಡ್ರೈನಿಗೆ ಕನೆಕ್ಟ್ ಆಗ್ತದೆ. ಆ ಮೇನ್ ಡ್ರೈನ್ ಹೋಗಿ ಹಳ್ಳಕ್ಕೆ ಕನೆಕ್ಟ್ ಆಗ್ತದೆ. ಮಳೆಯಲ್ಲಿ ಬಿದ್ದಂತ ನೀರು ಬಹಳ ಹೊತ್ತಲ್ಲಿ ನಿಲ್ಲಬಾರ್ದು, ಡ್ರೈನ್ ಆಗಬೇಕು. ಅಷ್ಟಾದ ನಂತರದಲ್ಲಿ ಹಳೆ ಕಾಲದಿಂದಾನು ನಮ್ಮಲ್ಲಿ ಇಲ್ಲಿ ಮಲೆನಾಡು ಪದ್ಧತಿ ಜಮೀನು ಇದೆಯಲ್ಲ, ಇಲ್ಲಿ ಯಾವ ಟೈಪ್ ಇದೆ ಅಂತಂದ್ರೆ, ಬೆಟ್ಟದ ಮಧ್ಯೆ ಒಂದು ತಗ್ಗದಾದ ಭೂಮಿ, ಇಳಿಜಾರು, ಮಧ್ಯದಲ್ಲಿ ಒಂದು ಹಳ್ಳ, ಆ ರೀತಿಯ ಲಕ್ಷಣಗಳ ಭೂಮಿ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡಿ, ಒಳ ಅಗಳ ಹೆರ ಅಗಳ 2 ರೀತಿಯ ಅಗಳಗಳು. ಬೆಟ್ಟದಿಂದ ಬರ್ತಕ್ಕಂತ ನೀರನ್ನ ಒಳ ಅಗಳ ಇದು ಮಾಡಿ ಹಳ್ಳಕ್ಕೆ ಇದು ಮಾಡ್ಬಿಡ್ತದೆ. ಈ ಮತ್ತೆ ಕೆಲವೊಂದಷ್ಟು ಎಕ್ಸ್ಟ್ರಾ ನೀರು ಬೆಟ್ಟದ ಬಂದಂತ ನೀರನ್ನ ತೋಟಕ್ಕೆ ಹೋಗ್ಲಿಕ್ಕೆ ಕೊಡುದಿಲ್ಲ. ಒಳ ಅಗಳ, ಆ ಅಗಳ ಅದು ಹಳ್ಳಕ್ಕೆ ಡ್ರೈನ್ ಮಾಡ್ತದೆ. ಆ ರೀತಿಯ ಅದು ಅಗಳದಿಂದ 2 ರೀತಿ ಪ್ರಯೋಜನ. ಒಂದು, ಮಳೆಗಾಲದಲ್ಲಿ ಎಕ್ಸೆಸ್ ವಾಟರ್ನ ತಗೊಂಡೋಗಿ ಹಳ್ಳಕ್ಕೆ ಬಿಡ್ತಕ್ಕಂತ ಕೆಲಸ ಮಾಡ್ತದೆ. ಮತ್ತೆ ಪ್ರಾಣಿಗಳಿಂದ ರಕ್ಷಣೆ ಕೊಡ್ತಾರೆ. ಫಾರೆಸ್ಟ್ ಖಾತೆಯವರು ಈಗ ಆನೆ ಅಗಳ ಅಂತ ಮಾಡ್ತಾ ಇದ್ದಾರೆ. ಆ ರೀತಿ ಪ್ರಾಣಿಗಳು ಅಗಳವನ್ನು ಹಾರಿ ಬರದ ರೀತಿಯಲ್ಲಿ ಆ ರೀತಿ 2 ರೀತಿಯ ಕೆಲಸ ಅದಕ್ಕೆ ಅಗಳಕ್ಕೆ.
ಅದಕ್ಕೆ ವಾರ್ಷಿಕವಾಗಿ ಅಗಳದ ಒಂದು ನಿರ್ವಹಣೆ ಕೂಡ ಮಾಡ್ಬೇಕಾಗ್ತದ. ಮಾಡಿದ್ರೆ ಒಳ್ಳೇದು. ಸ್ವಲ್ಪ ಅದ್ರೊಳಗೆ ಕಸ ಇದೆಲ್ಲ ಬರ್ತದೆ, ಅದೆಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದು. ಈಗೆಲ್ಲ ಮಾಡಬಹುದು, ಹಿಟಾಚಿ ಸಣ್ಣ ಸಣ್ಣ ಇದ್ರ ಬಂದಿರೋದ್ರಿಂದ ಅದೇನು ಬಹಳ ಕಾಸ್ಟ್ಲಿಯಸ್ಟ್ ಕೆಲಸ ಏನಲ್ಲ. ನಿರ್ವಹಣೆ ಮಾಡಿದಾಗ ಒಳ್ಳೇದು. ನಮ್ಮ ಭೂಮಿಯಲ್ಲಿ ಇರ್ತಕ್ಕ ಎಲ್ಲ ಈ ಕಾಲುವೆ ಇದೆಯಲ್ಲ, ಕಾಲುವೆಗಳನ್ನು ನಿರ್ವಹಣೆ ಮಾಡುವ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಿದ್ರೆ ಒಳ್ಳೇದು. ಬೇಸಿಗೆಯಲ್ಲಿ ನೀರನ್ನು ನಿರ್ವಹಣೆ ಮಾಡುವಂತಹದ್ದು ಹೇಗೆ? ಈಗ ಹಿತಮಿತವಾಗಿ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ, ಜಾಸ್ತಿಯೂ ಆಗಬಾರ್ದು ಕಡಿಮೆ ಆಗಬಾರ್ದು ಅಂತ. ಇದರ ನಿರ್ವಹಣೆ ಹೇಗೆ? ಒಂದು ಡ್ರಿಪ್ ಇರಿಗೇಷನ್, ಈಗಂತೂ ಇನ್ಲೈನ್ ಡ್ರಿಪ್ ಇರಿಗೇಷನ್ ಅಂತ ಬಂದಿದೆ. ಅದು ನಿಜವಾಗಿ ಗಿಡಕ್ಕೆ ನಾವು ಯಾವುದು ಒಳ್ಳೇದೋ ಅದನ್ನ ನಾವು ಮಾಡಬೇಕು. ನಮಗೆ ಈಜಿ ಆಗ್ತದೆ ಹೇಳ್ತಕ್ಕಂಥದ್ದನ್ನು ನಾವು ಮಾಡೋದಲ್ಲ. ಗಿಡಕ್ಕೆ ನಿಜವಾಗಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಬಹಳ ಒಳ್ಳೆ ಪರಿಣಾಮಕಾರಿ ಇದೆ ಅಂತ ನಮಗೂ ಅನುಭವ ಆಗಿದೆ. ನಾವು ಹೋದ ವರ್ಷ ಮಾಡಿದ್ದೇವೆ 1 6 ಎಕರೆಗೆ. ಈ ವರ್ಷ ಒಳ್ಳೆ ಇಳುವರಿ ಬಂತು. ಸ್ವಲ್ಪ ಹೇಳಿ, ಅದು ಇನ್ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಅಂದ್ರೆ ಹೇಗೆ? ಇನ್ ಲೈನ್ ಅಂತ. ಇನ್ ಲೈನ್ ಅಂದ್ರೆ ಮೊದಲು ಎಮಿಟರ್ ಸಿಸ್ಟಮ್ ಇದೆ ಡ್ರಿಪ್ ಇರಿಗೇಷನ್ ಒಳಗೆ. ಮೈಕ್ರೋ ಟ್ಯೂಬ್, ಡ್ರಿಪ್ಪರ್ಸ್, ಮತ್ತೆ ಅನೇಕ ಟೈಪ್ ಎಮಿಟರ್ ಸಿಸ್ಟಮ್ ಇದೆ. ಇದ್ರೊಳಗೆ ಎಮಿಟರ್ ಇಲ್ಲ. ಅವ್ರೇನು ಡ್ರಿಪ್ ಇರಿಗೇಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಒಂದು ಲೆಟರಲ್ ಪೈಪ್ ಅಂತ ಬರ್ತದೆ. ಆ ಲೆಟರಲ್ ಪೈಪ್ ಒಳಗಡೆ ಅದೊಂದು ಸಣ್ಣ ಇದನ್ನ ಹಾಕಿರ್ತಾರೆ, ಅದಕ್ಕೆ ಎಮಿಟಿಂಗ್ ಸಿಸ್ಟಮ್ ಅನ್ನ. ಆ ಎಮಿಟಿಂಗ್ ಸಿಸ್ಟಮ್ ಅದು 50 ಸೆಂಟಿಮೀಟರ್ 40 ಈಗ ಬೇರೆ ಬೇರೆ ಅಂತರಕ್ಕೆ ಹಾಕಿ, ನೆಟಾಪಿಯಂನವ್ರು ಇರ್ಬೋದು, ಜೈನವ್ರು ಎಲ್ಲವರದ್ದು ಇದೆ. ಹಾಕಿದಾಗ ಅದು ಹನಿ ಹನಿ ಗುತ್ತಾ ಇರ್ತದೆ. ನಮ್ಗೆ ನೋಡೋರಿಗೆ ಏನು ನೀರೇ ಬಿಡ್ತಾ ಇಲ್ಲ ಅನಿಸ್ತದೆ. ಆದ್ರೆ ಹಂಗಿಲ್ಲ, ಅದು ಕರೆಕ್ಟ್ 50 ಸೆಂಟಿಮೀಟರ್ಗೆ ಒಂದು ಹಾಕಿದಾಗ 50 ಸೆಂಟಿಮೀಟರ್ಗೆ ಹನಿ ನೀರು ಬಿದ್ದು ಟೋಟಲ್ ಆ ಮಣ್ಣಿನ ಇದಿದೆಯಲ್ಲ ಅಲ್ಲಿ ವಾತಾವರಣವನ್ನೇ ಅದು ತೇವಾಂಶವನ್ನ ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡ್ತದೆ. ಮತ್ತೆ ಇರಿಗೇಷನ್ ನೀರಿನ ಕೊರತೆಯನ್ನು ನಾವು ಕರೆಕ್ಟ್ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಕಡಿಮೆ ನೀರಿನಲ್ಲಿ ಗಿಡಕ್ಕೆ ಬೇಕಷ್ಟು ನೀರನ್ನು ಕೊಟ್ಟು ನಾವು ಒಳ್ಳೆ ಇಳುವರಿಯನ್ನ ಪಡಿಬಹುದು. ಯಾಕೆಂದ್ರೆ ಮೊದಲು ಹಾಯು ನೀರಾವರಿ ಇತ್ತು. ಹಾಯು ನೀರಾವರಿ ಇದ್ರೆ ನಾವೆಲ್ಲ 1-2 ಎಕರೆನ 5 ಎಕರೆನ ತೋಟ ಮಾಡಬಹುದು. ನಾವೀಗ 50 ಎಕರೆ 100 ಎಕರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಆಧುನಿಕ ನೀರಾವರಿಗಳನ್ನ ಪರಿಣಾಮಕಾರಿಯಾಗಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ, ಫಿಲ್ಟರ್ ವ್ಯವಸ್ಥೆಗಳು ಬೇಕು. ಸ್ಯಾಂಡ್ ಫಿಲ್ಟರ್ ಇರಬಹುದು, ಮತ್ತೊಂದು ಸ್ಕ್ರೀನ್ ಫಿಲ್ಟರ್ ಅಂತ ಬರ್ತದೆ. ಅಷ್ಟಾದ್ಮೇಲೆ ಈಗಂತೂ ಆಟೋಮೇಷನ್ ಅಂಡ್ ಇರಿಗೇಷನ್ ಬಂದಿದೆ. ಆಟೋಮೇಷನ್ ಅಂದ್ರೆ ಆಟೋಮೆಟಿಕ್ ಗೇಟ್ ವಾಲ್ವ್ ಅಂತ ವಾಲ್ವ್ ಇರ್ತದಲ್ಲ, ಬಂದು ಮತ್ತೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಆ ಟೈಮಿಗೆ ಆಟೋಮೆಟಿಕ್ ತಿರುಗಿಕೊಳ್ತೇವೆ. ಮೊಬೈಲ್ ಆ್ಯಪ್ ಬಂದಿದೆ, ಆ್ಯಪ್ಗಳ ಮೂಲಕ ಮೊಬೈಲ್ ಸ್ಟಾರ್ಟ್ ಮಾಡೋದು ಎಲ್ಲವೂ ಬರ್ತಾ ಇದೆ. ಎಲ್ಲ ಟೆಕ್ನಾಲಜಿಗಳನ್ನು ನಾವು ಉಪಯೋಗಿಸಿಕೊಳ್ಳಲು ನಾವು ಆರ್ಥಿಕವಾಗಿ ಸದೃಢರಾಗಿರ್ಬೇಕಾದ್ರೆ, ನಮ್ಮ ವಾರ್ಷಿಕವಾಗಿ ನಮ್ಮ ಉತ್ಪನ್ನ ಇದೆಯಲ್ಲ ಆ ಮಟ್ಟದಲ್ಲಿ ನಾವು ಉತ್ಪನ್ನವನ್ನ ನಿರ್ವಹಣೆ ಮಾಡಿದಾಗ ಮಾತ್ರ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ. ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅಂದ್ರೆ, ನೈಸರ್ಗಿಕವಾಗಿ ಕೀಟ ಮತ್ತು ರೋಗಗಳ ಒಂದು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತದೆ. ಈ ಉಲ್ಬಣಾವಸ್ಥೆಗೆ ಹೋಗದ ಹಾಗೆ ಅದನ್ನು ನಿರ್ವಹಣೆ ಮಾಡುವಂತದ್ದು ಹೇಗೆ? ಅಡಕೆಗೆ ಸಂಬಂಧಿಸಿದಂತೆ ಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಕೊಳೆ ರೋಗ ಅಂತೂ ಪ್ರಿವೆಂಟಿವ್. ಅದು ಯಾವುದು, ನಾವು ಬೋಡೋ ದ್ರಾವಣವನ್ನು ನಾವೇನು ಹೊಡಿತಾ ಇದ್ದೇವೆ ಅದನ್ನು ಕರೆಕ್ಟ್ ಜೂನ್ ಮೊದಲನೇ ವಾರ ಅಥವಾ ಮೇ ಕೊನೆಯ ವಾರದಲ್ಲಿ ಸ್ಪ್ರೇ ಮಾಡಬೇಕು. ಅದು ಒಂದ್ಸಲ ಎಂಟ್ರಿ ಆದ್ಮೇಲೆ ಆ ಕೊಳೆ ಇದೆಯಲ್ಲ ಬೋಡೋ ದ್ರಾವಣಕ್ಕೆ ಆ ಸಾಮರ್ಥ್ಯ ಇಲ್ಲ ಅದನ್ನ ಇದು ಮಾಡ್ತಕ್ಕಂಥದ್ದು. ಅದನ್ನ ನಾವೇನು ಮಾಡ್ತೇವೆ, ಅದನ್ನ ಜುಲೈದಲ್ಲಿ ಸ್ಪ್ರೇ ಮಾಡ್ತೇವೆ. ಆಗ ಅದು ರೋಗ ಎಂಟ್ರಿ ಆಗಿರ್ತದೆ, ಅದರ ಪರಿಣಾಮ ಕಡಿಮೆ ಆಗ್ತದೆ. ನಾವು ಆ ಗಲಾಟೆ ಸ್ಟಾರ್ಟ್ ಮಾಡ್ತೇವೆ, ಕೊಳೆ ಬಂತು ಅಂತ. ತಪ್ಪು ನಮ್ಮಲ್ಲಿದೆ, ಔಷಧಿ ಅಲ್ಲಲ್ಲ. ಔಷಧಿ ಸುಮಾರು ಅದು 33 ಎಷ್ಟು ಬ್ರಿಟಿಷರ ಕಾಲದಲ್ಲಿ ಬಂದಂತಕ್ಕಂಥ ಆ ವೇಳೆಯಲ್ಲಿ ಬಂದಂತ ಔಷಧಿ ಇನ್ನುವರೆಗೂ ಆ ಔಷಧಿಗೆ ಆ ಜೀವಿ ಇದೆಯಲ್ಲ, ಶಿಲೀಂಧ್ರ ಜೀವಿ, ಅದರ ಪ್ರತಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳಿಲ್ಲ. ಈಗ ಬೇರೆ ಎಲ್ಲ ಬೇಕಾದಷ್ಟು ಇವರು ಔಷಧಿಯನ್ನ ಸಂಶೋಧನೆ ಮಾಡಿದ್ರು, ಕೆಮಿಕಲ್ ಫಾರ್ಮುಲಾ ಇದೆಯಲ್ಲ, ಅದರ ವಿರುದ್ಧ ಸೂಕ್ಷ್ಮಾಣುಜೀವಿಗಳು ಪ್ರತಿರೋಧಕ ಶಕ್ತಿಯನ್ನ ಬೆಳೆಸಿಕೊಂಡಿದ್ದಾವೆ. ಇದು ಒಂದು ವಿಶೇಷವಾದಂತಹ ಶಿಲೀಂಧ್ರ ನಾಶಕ ಬೋಡೋ ದ್ರಾವಣ. ಆದ್ರೆ ಅದನ್ನು ಉಪಯೋಗಿಸ್ತಕ್ಕಂಥ ರೀತಿಯಲ್ಲಿ ನಾವು ಮಾಡುವಂತ ರೀತಿಯೂ ಸಹ ಅಷ್ಟೇ ಮುಖ್ಯ. ಅದು ಒಬ್ಬೊಬ್ಬರು ಒಂದೊಂದು ರೀತಿ, ಒಂದು ಸ್ಟ್ಯಾಂಡರ್ಡ್ ವಿಧಾನವೇ ಇಲ್ಲ ರೈತರಲ್ಲಿ. ಒಬ್ಬರು ಹಾಗೆ ಹೇಳಿದ್ರು ಅಂತ ಹೀಗೆ ಮಾಡ್ತಾರೆ, ಹಾಗೆ ಅದಕ್ಕೆ ಒಂದು ಪದ್ಧತಿ ಇದೆ. ಸುಣ್ಣ ಮತ್ತು ತುತ್ತವನ್ನು ಮಿಶ್ರಣ ಮಾಡತಕ್ಕಂಥ ಪದ್ಧತಿ, ಅದರ pH ವ್ಯಾಲ್ಯೂ ಆ ರೀತಿ ಮೇಂಟೈನ್ ಆಗಬೇಕು. ಅದರೊಳಗೆ ಅಸಿಡಿಕ್ ಇದೆ, ತಾಮ್ರ, ಕಾಪರ್ ಸಲ್ಫೇಟು, ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಇದೆ. ಅದು ಯಾವುದನ್ನು ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಮಾತ್ರ ಅದರ ಆಪ್ಟಿಮಮ್ ಲೆವೆಲ್ ಏನದು ಔಷಧಿಯಾಗಿ ಕೆಲಸ ಮಾಡಬೇಕಲ್ಲ. ಆ ಕಾಪರ್ ಅಯಾನ್ ನಾನು ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ, ಕಾಪರ್ ಅಯಾನ್ ಅದು ಆ ಕೆಲಸ ಮಾಡುವಂತ ರೀತಿಯಲ್ಲಿ ಅದರ ಗುಣಗಳು ನಷ್ಟವಾಗದೆ ಒಳ್ಳೆ ರೀತಿ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಬಗ್ಗೆ ಒಂದು
ಅದು ತಂಪಿನಿಂದ ಬರ್ತಕ್ಕಂಥದ್ದು, ಮಳೆ ಜಾಸ್ತಿ ಆಗೋದ್ರಿಂದ. ಕಾಲುವೆ ಇದೆಯಲ್ಲ, ಈ ಕಾಲುವೆ ನಿರ್ವಹಣೆ ಬಹಳ ಮುಖ್ಯ. ಸುಣ್ಣ ಹಾಕಬೇಕು, ಮತ್ತೆ ಸಾವಯವ ಎಲ್ಲ ಮುಚ್ಚಿಗೆಯನ್ನು ಮಾಡಬೇಕು ತೋಟಕ್ಕೆ. ಬಂದ್ರೆ ಆಗ ಪ್ರಿವೆಂಟಿವ್ ಆಗಿ ಈ ಪ್ರೊಪಿಕೋಜನಲ್ ಅಂತ ಹೇಳ್ತಾ ಇದಾರಲ್ಲ, ಟಿಲ್ಟ್ ಅಂತ ಒಂದು ಔಷಧ ಬರ್ತದೆ, ಅದನ್ನ ಪ್ರಿವೆಂಟಿವ್ ಆಗಿ ಮೇ ಎಂಡಿಗೆ ಹೊಡಿಬೇಕು ಸ್ವಲ್ಪ ಪ್ರಮಾಣದಲ್ಲಿದ್ದಾಗ. ಅದು ಮಿತಿ ಮೀರಿದ್ರೆ ನಮ್ಮ ಕೈಯಲ್ಲಿಲ್ಲ, ಇಡೀ ತೋಟವೇ ನಾಶವಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಈಗ. ಆ ರೀತಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೊಡುವ ಮೂಲಕವೇ ಅದನ್ನು ನಾವು ಗೆಲ್ಲಬೇಕು ಅಂತ ನನ್ನ ಅಭಿಮತ. ಆಮೇಲೆ ಈಗ ಮಿಶ್ರ ಬೆಳೆಯ ಬಗ್ಗೆ ಬಂದ್ರೆ, ಈಗ ಅಡಿಕೆ ತೋಟದಲ್ಲಿ ಇರುವಂತಹ ಒಂದು ಜಾಗವನ್ನ ಹೆಚ್ಚು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕಿದ್ರೆ ಕಾಳುಮೆಣಸು ಆಗ್ಬೋದು, ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು, ಇಂಥದನ್ನ ಮಿಶ್ರ ಬೆಳೆಯಾಗಿ ಅಥವಾ ಸಂಗಾತಿ ಬೆಳೆಯಾಗಿ ಬೆಳಿಬೇಕು ಅಂತ ಹೇಳಿ ನೀವು ಯಾವ ಪ್ರಯತ್ನ ಮಾಡಿದ್ರಿ? ನಾವು ಕಾಫಿಯನ್ನು ಹಾಕಿದ್ದೇವೆ. ಮೊದಲಿಗೆ ಒಂದು 10 ವರ್ಷದಿಂದ ಕೋಕೋವನ್ನು ಬೆಳೆದಿದ್ವಿ. ಇಡೀ ತೋಟ ಒಂದು 4-5 ಸಾವಿರ ಗಿಡ ಕೋಕೋ ಇತ್ತು. ಈಗ ಒಂದು 12-15 ಸಾವಿರ ಕಾಫಿ ಇದೆ. ಕೋಕೋದಲ್ಲೂ ನಮಗೇನೋ ಲಾಸ್ ಅನಿಸ್ಲಿಲ್ಲ. ನಿಜವಾಗಿ ಅಡಿಕೆ ತೋಟಕ್ಕೆ ಮಿಶ್ರ ಬೆಳೆ ಬೇಕೇ ಬೇಕು. ಅಲ್ಲಿಯ ಮಣ್ಣಿನ ಗುಣಮಟ್ಟ ಒಳ್ಳೇದಾಗಬೇಕು, ಅದಕ್ಕೆ ಬೇಕಾದಂತ ಅಗ್ರೋ ಕ್ಲೈಮೇಟ್ ನಿರ್ಮಾಣ ಆಗ್ಬೇಕು ಅಂತಾದ್ರೆ ಅಡಿಕೆ ತೋಟಕ್ಕೆ ಬಾಳೆ ಆದ್ರೂ ಲಾಸ್ಟ್ ಇರಲೇಬೇಕು. ಅದರಿಂದ ಬಹಳ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ತಂಪಾದಂತ ವಾತಾವರಣ ಇರ್ತದೆ, ಅದರ ಜೊತೆಯಲ್ಲಿ ತೆರೆಕೆಲೆಗಳು ಬೀಳ್ತವೆ, ಮತ್ತೆ ಕಳೆಗಳ ನಿರ್ವಹಣೆ ಆಗ್ತವೆ. ಬರೀ ಅಡಿಕೆ ಮರ ಒಂದೇ ಇದ್ರೆ ಕಳೆಗಳು ಮಳೆಗಾಲದಲ್ಲಿ ನಿರ್ವಹಣೆ ಮಾಡ್ಲಿಕ್ಕೂ ಆಗುದಿಲ್ಲ. ಅದರ ಜೊತೆಯಲ್ಲಿ ನಮಗೆ ಹೆಚ್ಚಿನ ಆದಾಯವನ್ನು ಕೊಡ್ತದೆ ಅದು. ನಾನು ಮಿಶ್ರ ಬೆಳೆ ಇದ್ದಾಗ ಮಾತ್ರ ಅಡಿಕೆ ತೋಟ ಚಂದ. ಹೌದು, ಕಾಳೆಮೆಣಸಿಗೆ ಪ್ರಯತ್ನ ಮಾಡಿದ್ವಿ, ಬಹಳ ಮಳೆ ಆಯ್ತು, ಫೇಲ್ ಆಯ್ತು. ಬಿಡುದಿಲ್ಲ, ಕಾಳೆಮೆಣಸನ್ನು ಮಾಡ್ತೇವೆ. ಕಾಳೆಮೆಣಸು, ಕಾಫಿ, ಅಡಿಕೆ ಇದೊಂದು ಒಳ್ಳೆಯ ಕಾಂಬಿನೇಷನ್ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಸ್ವಲ್ಪ ಉಷ್ಣತೆ ಇದ್ರೆ ಕೋಕೋವನ್ನು ಬೆಳಿಬಹುದು. ಬಾಳೆಯೂ ಸಹಿತ ನಾವು ಈ ಲೋಕಲ್ ಬಾಳೆ ಹಾಕಿದ್ವಿ, ಪಚ್ಚಬಾಳೆಯನ್ನು ಟ್ರೈ ಮಾಡಿದ್ವಿ. ಪಚ್ಚಬಾಳೆ ಒಂದು 6 ಎಕರೆ ಹೈ ಡೆನ್ಸಿಟಿ ಪಚ್ಚಬಾಳೆಯನ್ನು ಟ್ರೈ ಮಾಡಿದ್ವಿ. ಬಾಳೆ ನಮಗೇನು ಹಾನಿ ಆಗಿರಲಿಲ್ಲ, ಒಳ್ಳೆ ಉತ್ಪನ್ನವನ್ನು ಗಳಿಸಿಕೊಟ್ಟಿತ್ತು ಬಾಳೆಯೂ ಸಹಿತ. ಕೃಷಿ ಉತ್ಪನ್ನಗಳನ್ನ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವಂತಹದ್ದು ಇದೊಂದು ಸವಾಲು. ಇದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ? ಇದು ನಾವು ಈ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳನ್ನ ಸ್ವಲ್ಪ ಹೆದರಿಸಿ ಓಡಿಸುವುದು, ಬಂದು ಕಾಣಿಸ್ಬೇಕಾಗ್ತದೆ, ಒಮ್ಮೊಮ್ಮೆ ಹೊಡಿಬೇಕಾಗ್ತದೆ. ಹೊಡೆಯುವುದಿಲ್ಲ ಅಂತ ಗಾಳಿಯಲ್ಲಿ ಗುಂಡು ಹಾಯಿಸು ಲೆಕ್ಕ ಮಾಡ್ಬೇಕಾಗ್ತದೆ. ಕೆಲವೊಂದು ಬೇಲಿ, ಈಗ ಬೇಲಿ ಎಲ್ಲ ಬಂದಿದೆ, ಒಂದು ಸೌರ ಬೇಲಿಯೂ ಬಂದಿದೆ. ಅದರ ಸೌರ ಬೇಲಿ ಮತ್ತೆ ಈಗ ಒಂದು ರೀತಿ ಅಲ್ಲಲ್ಲ ನೆಟ್ ಟೈಪ್ ಬಂದಿದೆ, ನಾಟೆಡ್ ಫೆನ್ಸಿಂಗ್ ಅಂತ ಬಂದಿದೆ ಟಾಟಾದವರದ್ದು. ತಂತಿ ಬೇಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬೀಳ್ತದೆ. ಈಗ ಸ್ವಲ್ಪ ಹಾಕಿದ್ದೇವೆ. ಬಹುಶಃ ದನ ಯಾವುದೇ ನೆಲದಿಂದ ನಡೆದುಕೊಳ್ತಕ್ಕಂಥ ಪ್ರಾಣಿಗಳು ಬರುವುದಿಲ್ಲ, ಮೇಲೆ ಹಾರಿ ಬರತಕ್ಕಂಥ ಪ್ರಾಣಿಗಳು, ಮಂಗಗಳು, ನವಿಲುಗಳು ಎಲ್ಲ ಬರ್ತವೆ. ಅದು ಸ್ವಲ್ಪ ಮರಗಿಡಗಳು ಹತ್ತಿರ ಇದ್ರೆ ಸಹಜವಾಗಿ ತಾನೇ ಬರ್ತವೆ. ಅವರು ಸ್ವಲ್ಪ ಹೆದರಿಸಿ ಓಡಿಸುವುದು. ಈ ರೀತಿಯ ಶಾಶ್ವತವಾದಂತ 15 ವರ್ಷ ಬರ್ತದೆ ಅಂತ ಟಾಟಾ ಕಂಪನಿಯವರು ಹೇಳಿದ್ದಾರೆ ನನಗೆ. 15 ವರ್ಷ ಇದನ್ನು ಅಳವಡಿಸಿದ್ರೆ ಸ್ವಲ್ಪ 1 ಎಕರೆಗೆ 50,000 ಖರ್ಚು ಬರ್ತದೆ. ನನ್ನ ಲೆಕ್ಕ ಒಂದು ಶಾಶ್ವತವಾಗಿ ಈ ರೀತಿ ಒಂದೊಂದು ಇದನ್ನ ಉಪಕ್ರಮಗಳನ್ನು ನಾವು ಕೈಗೊಳ್ಳುವುದು ಸೂಕ್ತ ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ಇಲ್ಲ ನಮಗೆ ಕೃಷಿ ಮಾಡ್ತಕ್ಕಂಥ ವಿಶ್ವಾಸವನ್ನೇ ಹೋಗ್ಲಾಡಿಸ್ತದೆ. ಈ ಕೃಷಿ ಬೇಡ, ಇದು ಏನೂ ಇಲ್ಲ ಇದರಲ್ಲಿ ಅಂತ ಅನ್ಸ್ಬಿಡ್ತದೆ. ಎಲ್ಲ ಮಂಗಗಳು ಬಂದು ಯಾಲಕ್ಕಿ ಗಿಡ ನೆಟ್ಟೆ, ಯಾಲಕ್ಕಿ ಗಿಡ ಪೂರ್ಣ ಮಂಗ್ ಬಂದು ತಿನ್ಕೊಂಡು ಹೋಯ್ತು. ಏನಿಲ್ಲ ಬಿಡ್ರಿ, ಸುಮ್ಮನೆ ನಾವ್ ಯಾಕೆ ಕೃಷಿ ಮಾಡ್ಬೇಕಿದು, ಎಂತ ಮಾಡಿದ್ರು ಅಷ್ಟೇ ಹೇಳುವಂತ ಭಾವನೆ ಬರಬಾರ್ದು. ಮಾಡುವಾಗ ಅದಕ್ಕೆ ಒಂದು ಸರಿಯಾದ ಪದ್ಧತಿಯಲ್ಲಿ ಪ್ಲಾನ್ ಅನ್ನು ಹಾಕಿಕೊಂಡು, ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ಬೇಕು, ದೂರದೃಷ್ಟಿಯ ಪ್ಲಾನ್ಗಳನ್ನು ಹಾಕಿ ನಾವು ಉತ್ಪನ್ನ ತಗೊಳ್ತೇವೆ ಹೇಳುವಂತ ವಿಶ್ವಾಸದಿಂದ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಎಲ್ಲ ಸಿಗತಕ್ಕಂಥ ಎಲ್ಲ ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿಕೊಂಡು ಕೃಷಿಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಅಂತರ ಸಾಗಾಟ ಮತ್ತು ಕೃಷಿ ಯಾಂತ್ರೀಕರಣದ ಸಾಧ್ಯತೆಯ ಬಗ್ಗೆ ನಿಮ್ಮ ಅನುಭವ ಏನು? ಕೃಷಿ ಯಾಂತ್ರಿಕತೆ ಇಲ್ಲದೆ ಇದ್ರೆ ಕೃಷಿ ಈ ಪ್ರಮಾಣದಲ್ಲಿ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಎಲ್ಲರೂ ಬೆಂಗಳೂರಿಗೆ 20,000 ಪಗಾರ ಕೊಟ್ಟರು ಸಾಕು ಅಂತ ಎಲ್ಲರೂ ನೌಕರಿ ಹೋಗ್ತಾ ಇದ್ರು. ಈ ಕೃಷಿ ಚಾಲಿ ಅಡಿಕೆ ಸುಲಿಯುವುದು ಒಂದು ದೊಡ್ಡ ಸವಾಲಾಗಿತ್ತು ನಮಗೆ. ಅದು ಈಗ ಒಂದು 12 ವರ್ಷಗಳ ಹಿಂದೆ ಒಂದು ಚಾಲಿ ಅಡಿಕೆ ಸುಲಿಯುವ ಮಷೀನ್ ಬಂತು. ಬಹಳ ಅನುಕೂಲ ಆಯ್ತು ಎಲ್ಲ ಕಡೆ, ಈಗಂತೂ ಬಹಳ ಅನುಕೂಲ ಆಗಿದೆ. ಅದರ ಜೊತೆಯಲ್ಲಿ ಕಳೆಯನ್ನು ಇದು ಪವರ್ ವೀಡಿಂಗ್ ಬಹಳ ದೊಡ್ಡ ಸಮಸ್ಯೆ ಕೃಷಿಯಲ್ಲಿ. ಕಳೆನಾಶಕವನ್ನ ನಮಗೆ ಸಿಂಪರಣೆ ಮಾಡ್ಲಿಕ್ಕೆ ನಮಗೆ ಮನಸ್ಸು ಒಪ್ಪುವುದಿಲ್ಲ. ಅದರಿಂದ ಈ ಕಳೆ ಪವರ್ ವೀಡಿಂಗ್ ಇದೆಯಲ್ಲ, ಬಹಳ ರೈತರಿಗೆ ಅನುಕೂಲ ಆಯ್ತು. ಇಂಥ ಅನೇಕ ದೃಷ್ಟಿ. ದೋಟಿ ಬಂತು ಸರ್, ಈಗ ಅಡಿಕೆ ಕೊಯ್ಲಿಕ್ಕೆ ದೋಟಿ ಬರದೇ ಇದ್ರೆ ಭಾರಿ ಕಷ್ಟ ಇತ್ತು. ಹಾಗೂ ದೋಟಿ ಯಾವ ಟೈಮ್ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಒಂದು ಇದೆಯಲ್ಲ, ಏನೋ ಉಂಟಲ್ಲ ಸರ್, ಅದು ಗ್ಲಾನಿರ್ಭವತಿ ಮೇಸದ, ಆ ರೀತಿ ಆ ಸಂದರ್ಭಕ್ಕೆ ಅಡಿಕೆಗೆ ಒಂದು ವರ ಇದೆ. ಅದು
ಅಲ್ಲಿ ಗ್ಲಾನಿ ಆಗ್ತದೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೋಟಿ ಹೇಳ್ತಕ್ಕಂಥ ಒಂದು ಇದು ಬಂತು. ಈಗ ನಮಗೆ ಮೇನ್ ಸಮಸ್ಯೆ ಇರತಕ್ಕಂಥದ್ದು ಹಸಿ ಅಡಿಕೆ ಸುಲಿಯುವುದು. ಈ ಹಸಿ ಅಡಿಕೆ ಸುಲಿಲಿಕ್ಕೆ ನಮ್ಮ ಹತ್ರ ಮಷಿನ್ ಯಾವುದು ನಮ್ಗೆ ಹೊಂದುತ್ತಾ ಇಲ್ಲ, ಕ್ವಾಲಿಟಿ ಅಡಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆಗೆ ಇನ್ನು ಪರಿಹಾರ ನಾವು ಕಂಡುಕೊಳ್ಬೇಕಾಗಿದೆ. ಬಾಕಿ ಬೇರೆ ಎಲ್ಲ ಸಿಂಪರಣಾ ಯಂತ್ರ ಇರಬಹುದು, ದೋಟಿ ಇರಬಹುದು, ಪವರ್ ವೀಡಿಂಗ್ ಇರಬಹುದು, ಎಲ್ಲ ರೀತಿ ಟ್ರ್ಯಾಕ್ಟರ್ಗಳು. ಈಗ ಯಾರು ತಲೆಯ ಮೇಲೆ ಹೊಲೆ ಹೋಗತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. ಸಹಜವಾಗಿ ಹಾಲು ಕರೆತಕ್ಕಂಥ ಮಿಷನ್, ನಿಮಗೆ ಹೈನುಗಾರಿಕೆಯಲ್ಲಿ ನಾನು ಹೇಳ್ತೇನೆ, ಒಂದು 10 ಆಕಳಿದ್ರೆ ಯಾರು ಕರೆಯೋರಿದ್ದಾರೆ ಸರ್? ಯಾರೂ ಇಲ್ಲ. ಹಾಲು ಕರೆತಕ್ಕಂಥ ಮಷಿನ್ ಮೂಲಕಗಳೇ ನಾವು ಅದು ಕರೆಯತಕ್ಕಂಥದ್ದು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅದು ಆ ದಂಧೆಯನ್ನು, ಆ ಉದ್ಯೋಗವನ್ನ ದೀರ್ಘಕಾಲದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಯಾ ಸಂದರ್ಭದಲ್ಲಿ ಬರತಕ್ಕಂಥ ಯಾಂತ್ರೀಕರಣವನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಸಾಧ್ಯ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವಂತಹದ್ದು ಮತ್ತು ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ಸಂಸ್ಕರಣೆ ಮಾಡುವಂತಹದ್ದು, ಒಂದು ಪ್ರಾಥಮಿಕ ಸಂಸ್ಕರಣೆ ಮಾಡುವಂತಹದ್ದು, ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೆ? ಸಾಧ್ಯ ಇದೆ. ಆ ಮಟ್ಟದಲ್ಲಿ ಉತ್ಪನ್ನ ನಮ್ಮಲ್ಲಿ ಇರಬೇಕು. ಕಾಫಿ ಅಂತ ಹೇಳಿ, ಕಾಫಿ ನಾವೀಗ 12,000 ಗಿಡ ನೆಟ್ಟೆ ಅಂತ ಹೇಳಿದೆ. ಅದು ಒಂದು 200-300 ಕ್ವಿಂಟಲ್ ಕಾಫಿ ಇದ್ರೆ ಅದನ್ನ ನಾವು ಪಾರ್ಚಿಂಗ್ ಮಾಡಬಹುದು. ನಾವು ಎಲ್ಲ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಇದ್ರೆ ನಾವು ಪಾರ್ಚಿಂಗ್ ಮಾಡೋದು ಎಕಾನಮಿಕಲಿ ವಯೇಬಲ್ ಅಲ್ಲ. ಅದು ಮಷೀನ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ. ಒಳ್ಳೆ ಮಷೀನ್ ಅನ್ನು ಹಾಕಬೇಕು, ಡ್ರೈಯಿಂಗ್ ಮಷೀನ್ ಅನ್ನು ಎಲ್ಲ ಹಾಕಬೇಕಾಗ್ತದೆ. ಆದ್ರಿಂದ ಆ ಮಟ್ಟದಲ್ಲಿ ಇದ್ದಾಗ ಸ್ಕೇಲ್ ಆಫ್ ದ ಬಿಸ್ನೆಸ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೊಸೆಸಿಂಗ್ ಅನ್ನು ಮಾಡಬೇಕು. ಉತ್ಪನ್ನ ಆದಾಗ ಮಾತ್ರ ನಾವು ಪ್ರೊಸೆಸಿಂಗ್ ಮಾಡಿದ್ದು ಸಾರ್ಥಕ. ಉತ್ಪನ್ನ ಆಗದೆ ಸುಮ್ಮನೆ ಯಾವುದೋ ಒಂದಷ್ಟು ಮಷಿನರಿ ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಉತ್ಪನ್ನ ನಮ್ದು ಹೆಚ್ಚಿಗೆ ಆಗ್ತದೆ ಆದಾಗ ನಾವು ಆಟೋಮೆಟಿಕಲಿ ಅದನ್ನ ಮಾಡ್ತೇವೆ. ನೇರವಾಗಿ ಮಾರಾಟ ಮಾಡುವಂತಹದ್ದು ಅಥವಾ ಒಂದು ಸಂಗ್ರಹಿಸಿ ನಂತರ ಮಾರಾಟ ಮಾಡುವಂತಹದ್ದು ಯಾವುದು ಸೂಕ್ತ ಅಂತೀರಿ? ಅಡಿಕೆಗೆ ಸಂಬಂಧಪಟ್ಟಂತೆ ಎರಡನ್ನೂ ಸರಿ ಹೊಂದಿಕೊಂಡು ಮಾಡ್ಕೊಂಡು ಹೋಗ್ತಕ್ಕಂಥ ಸರಿ. ಈಗ ನೇರವಾಗಿ ಹಸಿ ಅಡಿಕೆ ಸುಲಿಯೋದೇನೆ ಹಸಿ ಅಡಿಕೆ ಟೆಂಡರ್ ಅನ್ನು ಮಾಡೋರು ಇದ್ದಾರೆ. ಅದು ಒಳ್ಳೆ ರೇಟು, ಅವರಿಗೂ ಒಳ್ಳೆ ರೇಟ್ ಸಿಗ್ತಾ ಇದೆ. ಒಂದ್ಸಲ ಇವರೆಲ್ಲ ಅಡಿಕೆಯನ್ನು ಮಾಡಿ ಇವ್ರು ಕೊಡ್ತಕ್ಕಂಥ ಸಂದರ್ಭಕ್ಕೆ ರೇಟ್ ಕಡಿಮೆ ಇರಬಹುದು. ಅವರವರ ಅನುಕೂಲ, ಅವರ ಲೇಬರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಆ ದೃಷ್ಟಿ ಮೇಲೆ ಅವ್ರು ಮಾಡ್ಕೊಂಡು ಹೋಗೋದು ಒಳ್ಳೇದು. ಈಗ ಹಸಿ ಅಡಿಕೆ ಮಾರ್ಕೆಟಿಂಗ್ ಅಂತೂ ಅಡಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ನ ವ್ಯವಸ್ಥೆ ಸಾಕಷ್ಟು ಇದೆ, ಯಾವ ತೊಂದರೆಯೂ ಇಲ್ಲ. ಒಳ್ಳೆಯದು ಗಣಪತಿ ಭಟ್ ಅವರೇ. ದೊಡ್ಡ ಮಟ್ಟಿನ ಒಂದು ಕೃಷಿ ನಿರ್ವಹಣೆ ಮಾಡುವಂತಹದ್ದು, ಒಂದು ಸಮಗ್ರ ನಿರ್ವಹಣೆ ಮಾಡುವಂತಹ ಒಂದು ಅವಶ್ಯಕತೆ ಏನು ಮತ್ತು ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.